ಬಿಗ್ ಬಾಸ್ ಕಡೆಯಿಂದ ಕಿಚ್ಚ ಸುದೀಪ್ ಅವರು ರಿಲೇಟೆಡ್ ಆಗಿ ಫಸ್ಟ್ ಲುಕ್ ಪ್ರೋಮೋ ಬಂದಿದೆ. ಈ ಒಂದು ಪ್ರೋಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸೀಸನ್ ಸ್ಟಾರ್ಟಿಂಗಲ್ಲೇ ಒಂದು ಥೀಮ್ನ ಡಿಸೈಡ್ ಮಾಡಿದ್ರು ಬಿಗ್ ಬಾಸ್ ಟೀಮ್ ಅವರು. ಏನಂತ ಅಂದರೆ ಕಾಮನ್ ಪೀಪಲ್ಸು ಈ ವರ್ಷ ಈ ಒಂದು ಸೀಸನ್ಗೆ ಎಂಟ್ರಿನ ಕೊಡ್ಬೋದು ಅಂತ. ಬಟ್ ಆ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಯಾವುದೇ ಥರ ಡಿಸೈಡ್ ಮಾಡಿರಲಿಲ್ಲ ಮತ್ತು ಪ್ರೋಮೋನು ಕೂಡ ಬಂದಿರಲಿಲ್ಲ. ಅದಾದಮೇಲೆ ಒಂದು ಅಪ್ಡೇಟು ಕೂಡ ಬಂತು. ಅಗ್ನಿ ಪರೀಕ್ಷೆ ಅಂತ ಒಂದು ಈವೆಂಟ್ ನಡೆಯುತ್ತೆ. ಅದರಲ್ಲಿ ಪ್ರೊಸೀಜರ್ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಬರ್ಬೋದು ಮತ್ತು ಯಾವ ರೀತಿ ಕಂಟೆಸ್ಟೆಂಟ್ಸ್ ಅಂದರೆ ನಾರ್ಮಲ್ ಪೀಪಲ್ಲು ಕಂಟೆಸ್ಟೆಂಟ್ಸ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತ. ಬಟ್ ಬೆಳಗ್ಗೆ ಒಂದು ಇಂಟು ನೋಡ್ತಾ ಇದ್ರೆ ಅಂದರೆ ಬಿಗ್ ಬಾಸ್ ಅವರು ಒಂದು ಇಂಟು ಕೊಟ್ರಲ್ಲ ಇವತ್ತು ಸಂಜೆ ಪ್ರೋಮೋ ಬರುತ್ತೆ ಅಂತ. ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಏನು ಮಾಡ್ತಿದ್ವಿ ಅಂತ ಅಂದರೆ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿ ಕಿಚ್ಚ ಸುದೀಪ್ ಅವರು ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾರೆ ಅಂತ. ಬಟ್ ಅಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಇದ್ದೇ ಇತ್ತು. ಬಟ್ ನೀವು ಅಂದ್ಕೊಂಡಿರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಅದ್ರ ರಿಲೇಟೆಡ್ ಆಗಿ ಯಾವ ರೀತಿ ಬರುತ್ತೆ ಅಪ್ಡೇಟು ಅಂತ. ಬಟ್ ಈ ಒಂದು ಪ್ರೋಮೋ ಬಂದಾದಮೇಲೆ ಈ ವೀಕಲ್ಲೇ ಒಂದಿಷ್ಟು ಪ್ರೋಮೋಸ್ ಬರುತ್ತೆ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿ. ಈ ಒಂದು ಕಾನ್ಸೆಪ್ಟ್ ಒಂದು ಮೇಯ್ನ್ ಆಗಿ ಪ್ರೊಸೀಜರು ಯಾವ ರೀತಿ ಟಾಸ್ಕ್ ಇರುತ್ತೆ ಮತ್ತು ಯಾವ ರೀತಿ ಕಂಟೆಸ್ಟೆಂಟ್ಸ್ಗಳು ಅಂದರೆ ನಾರ್ಮಲ್ ಪೀಪಲ್ಲು ಕಂಟೆಸ್ಟೆಂಟ್ಸ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಡ್ತಾರೆ ಅಂತ. ಆದಷ್ಟು ಬೇಗ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್‌ಸ್ಟಾರಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಇದ್ರ ರಿಲೇಟೆಡ್ ಆಗಿ ಈ ವೀಕು ಪ್ರೊಮೋಸು ಬರೋ ಚಾನ್ಸಸ್ಸು ಜಾಸ್ತಿ ಇದೆ. ಯಾವ ರೀತಿ ಮಿಸ್ಲೀಡಿಂಗ್ ಮಾಡೋ ಥರ ಇರೋದಿಲ್ಲ. ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗು ಕೂಡ ಒಂದು ಪ್ರೋಮೋ ಬರುತ್ತೆ. ಅದು ಮೇನ್ ಆಗಿರೋ ಒಂದು ಅಪ್ಡೇಟ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ. ಬಟ್ ಇವಾಗ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಮೇಯ್ನ್ ಆಗಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅಂತ ಬಂದಾದಮೇಲೆ ನಾವು ನೋಡೋದೇ ಒಂದು ಲುಕ್ಕು, ಅವ್ರ ಔಟ್ಫಿಟ್ ಮಾತ್ರ ಮಸ್ತ್ ಆಗಿರುತ್ತೆ. ಎಲ್ಲ ಪ್ರೋಮೋಸಲ್ಲಿ ಆಗಿರ್ಬೋದು ಪ್ರತಿ ವೀಕೆಂಡಲ್ಲೂ ಕೂಡ ಒಂದೊಂದು ಡಿಫ್ರೆಂಟ್ ಆಗಿರೋ ಔಟ್ಫಿಟ್ ಇರುತ್ತೆ. ಆ ಒಂದು ಔಟ್ಫಿಟ್ ಅವ್ರಿಗೆ ಸುಮಾರು ಜನ ಫ್ಯಾನ್ಸು ಕೂಡ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಮೇಯ್ನ್ ಆಗಿ ಈ ಒಂದು ಪ್ರೋಮೋದಲ್ಲೂ ಕೂಡ ಆ ಒಂದು ಔಟ್ಫಿಟ್ ಏನಿತ್ತು ಸಖತ್ತಾಗಿತ್ತು, ಮಸ್ತಾಗಿತ್ತು ಮತ್ತು ಎಲ್ಲ ಕಡೆ ವೈರಲ್ಲು ಕೂಡ ಆಗ್ತಾ ಇದೆ. ಲುಕ್ಕು ಕೂಡ ಅದೇ ರೀತಿ ಇದೆ. ಬಟ್ ಈ ಒಂದು ಪ್ರೋಮೋ ಇಂಟು ಕೊಟ್ಟಿದ್ದು ನೋಡ್ತಾ ಇದ್ರೆ ಒಂದು ಸ್ವಲ್ಪ ಏನೋ ಒಂದು ಲಾಸ್ಟ್ ಸೀಸನಲ್ಲಿ ಏನು ಅಂದ್ಕೊಂಡಿದ್ವಿ ಒಂದು ಥೀಮ್ ಇತ್ತು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ಈ ಒಂದು ಸೀಸನಲ್ಲಿ ಆ ಒಂದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥರ ಆ ಒಂದು ಈವೆಂಟ್ಗಳು ನಡೀತಾ ಹೋಗ್ತಾ ಇದೆ ನನ್ನ ಅನಿಸಿಕೆ ಪ್ರಕಾರ. ನಿಮ್ಗೇನು ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಟ್ ಪ್ರೋಮೋ ನೋಡ್ತಾ ಇದ್ರೆ ಇಲ್ಲಿ ಒಂದಿಷ್ಟು ಕಂಟೆಂಟ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ನಾರ್ಮಲ್ ಆಗಿ ಕರ್ನಾಟಕದಲ್ಲಿರೋ ಪೀಪಲ್ಸು ಅಂದರೆ ಏನೊಂದು ಜನರು ಇದ್ದಾರೆ ಯಾವುದಕ್ಕೂ ಅಷ್ಟೇನು ವೆಯ್ಟ್ ಮಾಡಲ್ಲ. ಬಟ್ ಪ್ರತಿ ವರ್ಷದಲ್ಲೂ ಒಂದಕ್ಕೆ ಮಾತ್ರ ವೆಯ್ಟ್ ಮಾಡ್ತಾರೆ. ಯಾವುದಕ್ಕೆ ಅಂತ ಅಂದರೆ ಅದು ಬಿಗ್ ಬಾಸ್ಗೆ. ಮತ್ತು ಆ ಒಂದು ನಾರ್ಮಲ್ ಪೀಪಲ್ ಹಾಗೂ ಕೂಡ ಒಂದಿಷ್ಟು ಕಂಟೆಸ್ಟ್ ಹೇಳಿದ್ದಾರೆ, ಒಂದಿಷ್ಟು ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ಏನಂತ ಅಂದರೆ ಒಂದು ಕನಸಿರುತ್ತೆ, ಒಂದು ಮನೆ ಇರುತ್ತೆ ಮತ್ತು ಸಾವಿರಾರು ಕೋಟಿ ಕನಸುಗಳಿರುತ್ತೆ. ಅದೆಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅಂತ ಅಂದರೆ ಒಂದಿಷ್ಟು ಜೀವನದಲ್ಲಿ ಏನಾದರೂ ಸಿಕ್ಕಾಗ ಆ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಅಲ್ಲಿ ಸೆಲೆಕ್ಟ್ ಆಗಿ ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ಮೇಯ್ನ್ ಆಗಿ ಹೈಲೈಟ್ ಮಾಡಿದ್ದಾರೆ ಪ್ರೋಮೋದಲ್ಲಿ. ಅಂದರೆ ಇಲ್ಲಿ ನಾರ್ಮಲ್ ಪೀಪಲ್ ಆಗಿ ಬಂದಿರೋರು ಯಾವ ರೀತಿ ಅವ್ರಿಗೆ ಕನಸಿರುತ್ತೆ, ಯಾವ ರೀತಿ ಫೇತ್ ಇರುತ್ತೆ ಮತ್ತು ಚಾನ್ಸಸ್ ಯಾವ ರೀತಿ ಇರುತ್ತೆ ಎಲ್ಲದನ್ನು ಕೂಡ ಅಲ್ಲಿ ಡಿಸೈಡ್ ಮಾಡಿ ಆ ಒಂದು ಪ್ರೋಮೋದಲ್ಲಿ ಆ ಒಂದು ಕಂಟೆಸ್ಟ್ ಹೇಳಿದ್ದಾರೆ. ಮತ್ತು ಪ್ರತಿ ವರ್ಷದಂತೆ ಕೂಡ ಈ ಒಂದು ಬಿಗ್ ಬಾಸ್ ಏನಿದೆ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಕಂಟೆಸ್ಟೆಂಟ್ಸು ಕೂಡ ಡಿಫ್ರೆಂಟ್ ಫೀಲ್ಡಿಂದ ಬರ್ತಾರೆ. ಇಲ್ಲಿ ನಾರ್ಮಲ್ ಆಗಿರೋ ಪೀಪಲ್ಸು ಮತ್ತು ಸೆಲೆಬ್ರಿಟೀಸು ಕೂಡ ಇರೋ ಚಾನ್ಸಸ್ಸು ಜಾಸ್ತಿನೇ ಇದೆ. ಆ ಒಂದು ಅಗ್ನಿ ಪರೀಕ್ಷೆ ಈವೆಂಟ್ ನೆಕ್ಸ್ಟ್ ಅಪ್ಕಮಿಂಗ್ ಪ್ರೊಮೋಸಲ್ಲಿ ಏನು ಬರುತ್ತೆ ಅದೆಲ್ಲನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಒಂದಿಷ್ಟು ಅಪ್ಡೇಟ್ಸ್ ಕೂಡ ಇದೆ. ಬಟ್ ಈ ಒಂದು ಪ್ರೊಮೋದಲ್ಲಿ ಮೇಜರ್ ಆಗಿ ಏನಂತ ಅಂದರೆ ಆ ಒಂದು ಕಂಟೆಸ್ಟೆಂಟ್ಸ್ ಯಾವ ರೀತಿ ಬರ್ತಾ ಇದ್ದಾರೆ ಮತ್ತು ಅವ್ರಿಗೆ ಯಾವ ರೀತಿ ಚಾನ್ಸ್ ಸಿಗುತ್ತೆ ಮತ್ತು ಏನಕ್ಕೆಲ್ಲ ವೆಯ್ಟ್ ಮಾಡ್ತಿದ್ರಿ ಬಿಗ್ ಬಾಸ್ ಅಂತ ಅಂದರೆ ಕ್ಯಾಪ್ಷನಲ್ಲೂ ಕೂಡ ಕೊಟ್ಟಿದ್ದು ನಮಸ್ತೆ ಕರ್ನಾಟಕ ಎ ಬಿಗ್ ವೇಟಿಂಗ್ ಇಸ್ ಓವರ್ ಅಂತ. ಅಂದರೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರಿ ಅಂದರೆ ಜೂನ್ ಫಸ್ಟ್ ವೀಕಿಂದ ಇವಾಗ ಆಗಸ್ಟ್ ಫಸ್ಟ್ ವೀಕ್ವರೆಗೂ ಎಷ್ಟು ಗ್ಯಾಪ್ ಇತ್ತು. ಅದಾದಮೇಲೆ ಈ ಒಂದು ಟ್ವಿಸ್ಟ್ ಕೂಡ ಇತ್ತು ಅಂದರೆ ನಾರ್ಮಲ್ ಪೀಪಲ್ ಎಂಟ್ರಿ ಆಗೋದು ಮತ್ತು ಈವೆಂಟ್ಸು, ಸೆಲೆಕ್ಷನ್ ಪ್ರೋಸೆಸ್ಸು, ಆಡಿಷನ್ ಪ್ರೋಸೆಸ್ಸು ಅದೆಲ್ಲನೂ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನೆಕ್ಸ್ಟ್ ವೀಕಲ್ಲ ಅದ್ರ ನೆಕ್ಸ್ಟ್ ವೀಕ್ ಅಂದರೆ ಥರ್ಡ್ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಕೂಡ ಇದೆ. ಕಂಪ್ಲೀಟಾಗಿ ಆ ಒಂದು ಪ್ರೋಮೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಎಲ್ಲರೂ ಕೂಡ ನೋಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಕಂಪ್ಲೀಟಾಗಿ ಚೆನ್ನಾಗಿದೆ ಆ ಒಂದು ಪ್ರೋಮೋ. ನಿಮ್ಗೇನು ಅನಿಸ್ತು ಆ ಒಂದು ಪ್ರೋಮೋ ನೋಡಾದ್ಮೇಲೆ? ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯಾರೆಲ್ಲ ಬರಬೇಕು ಸೆಲೆಬ್ರಿಟೀಸ್ ಆಗಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಮೇಜರ್ ಆಗಿರೋ ಒಂದು ಅಪ್ಡೇಟ್ ಆಗಿರುತ್ತೆ. ನಿಮಗೇನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಪ್ಡೇಟ್ ಬೇಕು ಅಂತ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ಗೆ ಯಾರೇನೋ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಉಳಿಸೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.